ವೀಕ್ಷಕರೇ, ಸದ್ಯಕ್ಕೆ ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಹಸಿ ಬರ ಒಂದು ರೀತಿ ಹೈನುಗಾರಿಕೆ ವರ ನಮಗೆ ಹೆಂಗೆ ಏನು ಎತ್ತ ಅನ್ನೋದನ್ನ ನೋಡ್ತಾ ಹೋದ್ರೆ ಸದ್ಯ ಮಳೆ ಇಲ್ಲದೆ ರೈತರಿಗೆ ಯಾವ ರೀತಿ ಸಮಸ್ಯೆ ಎದುರಾಗ್ತಾ ಇದೆ ನೋಡ್ತಾ ಇದ್ದೆ. ಮಳೆ ಇಲ್ಲದೆ ಕಂಗೆಟ್ಟ ರೈತರಿಗೆ ಈಗ ಹಸಿ ಬರದ ಬರೇ ಬೇರೆ. ರಾಜ್ಯದಲ್ಲಿ ಬರಗಾಲವೂ ಇಲ್ಲ, ಅತಿವೃಷ್ಟಿಯೂ ಇಲ್ಲ. ಇದು ಒಂದು ರೀತಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ಪ್ರಕೃತಿ ವೈಪರೀತ್ಯದಲ್ಲಿ ವೈರುಧ್ಯದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕಡೆ ಬರಗಾಲ ಅಂತಲೂ ಹೇಳೋಂಗಿಲ್ಲ, ಅತಿವೃಷ್ಟಿಯೇ ಇಲ್ಲ. ಇದಕ್ಕೆ ಹಸಿ ಬರ ಅಂತ ಹೇಳ್ತೀವಿ ನಾವು. ಹಸಿ ಬರ ಯಾವ ರೀತಿ ಆಗ್ತಾ ಇದೆ, ಇಂಥ ವಿಶೇಷ ಸನ್ನಿವೇಶಕ್ಕೆ ನಮ್ಮ ರಾಜ್ಯದ ಕೃಷಿ ವ್ಯವಸ್ಥೆ ಈಗ ಸಿಕ್ಕಾಕೊಂಡಿದೆ. ಮೊಳಕೆ ಒಡೆದ ನಂತರ ಬೆಳೆ ಅರೆಬರೆ ಮಳೆಯಾಗಿ ಅದು ಹಸಿರಾಗಿ ಕಾಣುತ್ತೆ, ಆದರೆ ಅದು ಬೆಳೆ ಅಲ್ಲ. ನೋಡೋದಕ್ಕೆ ಚೆನ್ನಾಗೇ ಇರುತ್ತೆ ನಿಮಗೆ, ಆದರೆ ಅದು ಬೆಳೆ ಆಗಿರಲ್ಲ. ಅದರಿಂದ ತೊಂದರೆಯೇ ಹೆಚ್ಚು, ಏನೂ ಆದಾಯ ಬರಲ್ಲ ರೈತರಿಗೆ. ಕೆಲ ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಿಂದ ಬೆಳೆಗಳು ನೀರ್ಪಾಲಾಗಿದೆ. ಕೆಲವು ಜಿಲ್ಲೆಗಳಲ್ಲಿ ಇನ್ನು ಬಿತ್ತನೆ ಮಾಡೋದಕ್ಕೆ ಸಾಕಷ್ಟು ಮಳೆನೇ ಆಗಿಲ್ಲ. ವಾಡಿಕೆಗೆ ನೋಡಿದ್ರೆ ನಮಗೆ ಇಲ್ಲಿವರೆಗೂ 266 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು ವೀಕ್ಷಕರೇ, ಇಲ್ಲಿವರೆಗೂ. ಆದರೆ ಆಗಿರೋದು ಮಳೆ ಎಷ್ಟು? 191 ಮಿಲಿಮೀಟರ್. ಅಲ್ಲಿಗೆ ನಮಗೆ 28%, 28% ಡೆಫಿಸಿಟ್ ಇದೆ. ಈ ಸಂದರ್ಭದಲ್ಲಿ ಈ ರೀತಿ ಒಂದು ಕಡೆ ಮಳೆ ಆಗೋದು, ಮತ್ತೊಂದು ಕಡೆ ಬರದ ಪರಿಸ್ಥಿತಿ. ಈ ಮೊನ್ನೆ ಒಬ್ಬರು ಫೋನ್ ಮಾಡಿ ನಮ್ಗೆ ಹೇಳ್ತಾ ಇದ್ರು ಜನಾಭಿಪ್ರಾಯದಲ್ಲಿ, ಕೋಲಾರ ಜಿಲ್ಲೆಯಿಂದ, ನಮ್ಮ ಕಡೆ ಒಂದು ಸ್ವಲ್ಪನೂ ಬಿತ್ತನೆ ಆಗಿಲ್ಲ ಸರ್, ಮಳೆನೇ ಇಲ್ಲ ಅಂತ ಹೇಳಿ. ಆ ರೀತಿ ಜಿಲ್ಲೆಗಳ ಕತೆ ಏನಾಗಿದ್ರೆ ಬಿತ್ತನೆ ಮಾಡೋದಕ್ಕೆ ಸಾಕಷ್ಟು ಮಳೆನೇ ಆಗಿಲ್ಲ. ಸದ್ಯ ಬಿದ್ದಿರುವ ಮಳೆ ಪ್ರಮಾಣದಲ್ಲಿ ಬಿತ್ತನೆ ಸಾಧ್ಯನೂ ಇಲ್ಲ. ಈ ಮಳೆ ನಂಬ್ಕೊಂಡು ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದು ಟೈಮೂ ಅಲ್ಲ. ನೋಡಿ, ಈಗ ಮುಂಗಾರು ಮಳೆ, ಹಿಂಗಾರು ಮಳೆ. ಮುಂಗಾರಿನಲ್ಲಿ ನಾವು ಖಾರಿಫ್ ಬೆಳೆಯನ್ನು ಬೆಳಿತೀವಿ, ಹಿಂಗಾರಿನಲ್ಲಿ ರವಿ. ಮುಂಗಾರಿನಲ್ಲಿ ಖಾರಿಫ್ ಅಂತಂದ್ರೆ ದ್ವಿದಳ ಧಾನ್ಯಗಳು, ಮಿಲೆಟ್ಸ್ಗಳು, ಹೆಸರು, ಉದ್ದು, ಸೋಯಾಬೀನ್, ಅಲಸಂದಿ, ಶೇಂಗಾ, ಬಿಟಿ ಕಾಟನ್, ಇವೆಲ್ಲವನ್ನು ಕೂಡ ನಾವು ಬೆಳಿತೀವಿ. ಈಗ ಮಳೆ ಆದರೆ ಬಿತ್ತನೆ ಮಾಡುವಂಥ ಅವಧಿ ಮೀರೋಗಿದೆ. ಈಗ ಬಿತ್ತನೆ ಮಾಡಿದ್ರು ಕೂಡ ಹೆಸರು ಬರೋದಕ್ಕೆ ಕಷ್ಟ, ಸೋಯಾಬೀನ್ ಬರೋದಕ್ಕೆ ಕಷ್ಟ, ಉದ್ದು ಬರೋದಕ್ಕೆ ಕಷ್ಟ, ಅಲಸಂದಿ ಬರೋದು ಕಷ್ಟ, ಶೇಂಗಾ ಬರೋದು ಕಷ್ಟ. ಎಲ್ಲ ಮಧ್ಯದಲ್ಲಿ ಸಿಕ್ಕಾಕೊಂಡು ಬೆಳೆನೂ ಹಾಳಾಗಿ ಹೋಗುತ್ತೆ. ಈಗ ಏನು ಮಾಡುವಂತಿಲ್ಲ ಪರಿಸ್ಥಿತಿ. ರಾಜ್ಯದಲ್ಲಿ 40% ಬಿತ್ತನೆ ಕಾರ್ಯ ನಡೆದೇ ಇಲ್ಲ ವೀಕ್ಷಕರೇ. 90%, ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿಕೊಂಡ್ರೆ 90% ಬಿತ್ತನೆ ಆಗೋಗಿತ್ತು ಇಷ್ಟೊತ್ತಿಗೆ. ಆದರೆ ಈಗ ಎಷ್ಟಾಗಿದೆ ಹೇಳಿ? 32 to 35%. ಕೇವಲ 32ರಿಂದ 35%, 84 ಲಕ್ಷ ಹೆಕ್ಟರ್ ಬಿತ್ತನೆ ಗುರಿ ಇತ್ತು, ಆದರೆ ಹಾಗೇ ಇಲ್ಲ. ಬಿತ್ತನೆಯಾದ ಪ್ರದೇಶ ಮೇಲ್ನೋಟಕ್ಕೆ ಹಸಿರಾಗಿ ಕಾಣುತ್ತೆ ಸದ್ಯಕ್ಕಿನ ಪರಿಸ್ಥಿತಿಗೆ. ಎಲ್ಲಿ ಬಿತ್ತಿದಾರೋ ಅಲ್ಲಿ ಅರೆಬರೆ ಮಳೆಯಾಗಿ ಹಸಿರಾಗಿ ಕಾಣುತ್ತೆ ನಿಮಗೆ. ಆದರೆ ಮಳೆಯ ಕೊರತೆಯಿಂದ ಇಳುವರಿ ಬರಲ್ಲ, ಬೆಳವಣಿಗೆ ಕುಂಠಿತ ಆಗುತ್ತೆ. ಬೆಳೆಯನ್ನ ನೋಡೋದಕ್ಕೆ ಚೆನ್ನಾಗೇ ಇರುತ್ತೆ ನಿಮ್ಗೆ ಬಹುಶಃ ಹಸಿರಾಗಿ, ಆದರೆ ಉತ್ಪಾದನೆಯಲ್ಲಿ ಕೊರತೆ ಆಗುತ್ತೆ. 10 ಕ್ವಿಂಟಲ್ ಬರೋ ಜಾಗದಲ್ಲಿ ಒಂದು 3ರಿಂದ 4 ಕ್ವಿಂಟಲ್ ಬಂದ್ರೆ ದೊಡ್ಡದು. ಈ ರೀತಿಯ ಪರಿಸ್ಥಿತಿ ಇರುತ್ತೆ. ಇಳುವರಿ ಕುಂಠಿತ ಆಗುತ್ತೆ, ಬೆಳವಣಿಗೆಯು ಕುಂಠಿತ ಆಗುತ್ತೆ, ನಿಮಗೆ ಅದು ಕುಯ್ಲಿಗೆ ಬರಲ್ಲ. ಆ ರೀತಿಯ ಪರಿಸ್ಥಿತಿ. ಇದಕ್ಕೆ ಹಸಿ ಬರ ಅನ್ನೋದು. ಸ್ಯಾಟಲೈಟ್ ಫೋಟೋಗಳಲ್ಲಿ ಜಮೀನು ಹಸಿರಾಗಿ ಕಾಣುತ್ತೆ. ಈಗ ಸರ್ವೆ ಮಾಡೋದಕ್ಕೆ ಬರ್ತಾರಲ್ಲ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ, ಅದೊಂದು. ಸ್ಯಾಟಲೈಟ್ ಮೂಲಕ ನಿಮಗೆ ಬರ ಇದೆಯಾ ಅಂತ ಚೆಕ್ ಮಾಡಿದ್ರೆ ಎಲ್ಲ ಹಸಿರಾಗೆ ಕಾಣುತ್ತೆ. ಹಸಿರಾಗಿ ಕಾಣಿಸ್ತು ಅಂತಂದ್ರೆ ಸಮಸ್ಯೆ ಏನು ಗೊತ್ತಾ? ಬರಗಾಲ ಅಂತ ಘೋಷಣೆ ಮಾಡಲಾಗಲ್ಲ. ಯಾಕೆ? ಹಸಿರಾಗಿದೆ ಅಲ್ರಿ, ಹೆಂಗ್ ಬರಗಾಲ ಅಂತ ಘೋಷಣೆ ಮಾಡಬೇಕು ಅಂತಾರೆ. ಬರ ಅಂತ ಘೋಷಣೆ ಮಾಡದೇ ಇದ್ರೆ ರೈತರಿಗೆ ಪರಿಹಾರ ಸಿಗಲ್ಲ. ಸೊ ಇದೇ ವಿಚಿತ್ರವಾದಂಥ ಸನ್ನಿವೇಶ ನಮ್ಮ ರಾಜ್ಯದಲ್ಲಿ ಇರೋದು. ಇದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು ಅನ್ನೋದು ರೈತರ ಆಗ್ರಹ ಆಗಿದೆ. ಸೊ ಈ ಸಂದರ್ಭದಲ್ಲಿ ಏನ್ ಮಾಡಬೇಕು? ವಿಪತ್ತನ್ನ ಅವಕಾಶವಾಗಿ ಹೇಗೆ ಬದಲಾವಣೆ ಮಾಡ್ಕೋಬೇಕು ಅಂದ್ರೆ ಸರ್ಕಾರ ಹೈನುಗಾರಿಕೆಗೆ ಹೆಚ್ಚು ಪ್ರೋತ್ಸಾಹವನ್ನ ನೀಡಬೇಕು. ಯಾಕಂದ್ರೆ ಭರ್ಪೂರಾಗಿ ಮೇವು, ಹುಲ್ಲು ಸಿಗುತ್ತೆ ನಮಗೀಗ. ಸದ್ಯ ಬಿದ್ದಿರುವ ಮಳೆಯಿಂದ ರಾಸುಗಳ ಮೇವಿಗೆ ಕೊರತೆ ಇಲ್ಲ. ಹಿಂಗಾಗಿ ಹೈನುಗಾರಿಕೆಗೆ ಪ್ರೋತ್ಸಾಹ ಕೊಡಬೇಕು. ಹೈನುಗಾರಿಕೆಗೆ ಹಸಿರು ಮೇವು ಸುಲಭವಾಗಿ ಸಿಗುತ್ತೆ. ಈಗ ರೈತರಿಗೂ ಆದಾಯ ಬರುತ್ತೆ. ರೈತರು ಈ ವಿಚಾರಗಳನ್ನು ಅಳವಡಿಸ್ಕೋಬೇಕು. ಹೈನುಗಾರಿಕೆಗೆ ಆದ್ಯತೆ ಕೊಡ್ರಪ್ಪ, ಅವಾಗ ಸ್ವಲ್ಪ ನಾವು ಈ ರೀತಿಯ ಸಂಕಷ್ಟದ ಪರಿಸ್ಥಿತಿಯಿಂದ ಆಚೆ ಬರಬಹುದು. ರೈತರು ಹೆಚ್ಚು ಹೈನುಗಾರಿಕೆಯಲ್ಲಿ ತೊಡಗಿದ್ರೆ ಆರ್ಥಿಕವಾಗಿ ಶಕ್ತಿ ಸಿಗುತ್ತೆ. ಯಾಕಂದ್ರೆ ಸುಲಭವಾಗಿ ನಿಮಗೀಗ ಹುಲ್ಲು ಸಿಗುತ್ತೆ, ಮೇವು ಸಿಗುತ್ತೆ. ಇದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಸರ್ಕಾರ ಯೋಚಿಸಿ ಹೈನುಗಾರಿಕೆಗೆ ಪ್ರೋತ್ಸಾಹ ಕೊಡಬೇಕಾಗಿದೆ. ಕೆಎಂಎಫ್ ರೈತರಿಂದ ಹೆಚ್ಚು ಪ್ರಮಾಣದಲ್ಲಿ ಹಾಲು ಖರೀದಿ ಮಾಡಬೇಕು. ಕೆಎಂಎಫ್ ಉತ್ಪನ್ನಗಳನ್ನ ವಿದೇಶಿ ಮಾರುಕಟ್ಟೆಗೂ ರಫ್ತು ಮಾಡಬೇಕು. ನಮ್ಮ ಕೆಎಂಎಫ್ ಹೆಂಗಿದೆ ಅಂತಂದ್ರೆ ಪರ್ ಡೇ 1 ಕೋಟಿ ಲೀಟರ್ ಈಗ ಸಿಗ್ತಾ ಇದೆ ಹಾಲು. ನಾವು ಹೈನುಗಾರಿಕೆಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಿದರೆ
ಇನ್ನೂ ಹೆಚ್ಚು ಹೆಚ್ಚು ಉತ್ಪಾದನೆ ಆಗುತ್ತೆ. ಅಮೂಲ್ನ ಬಿಟ್ಟರೆ KMF ಆ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಲಿ, ಹೈನುಗಾರಿಕೆಗೆ ಪ್ರೋತ್ಸಾಹವನ್ನು ನೀಡಲಿ, ನಂದಿನಿಗೆ ಇರೋ ಬ್ರ್ಯಾಂಡ್ ಬಳಕೆ ಮಾಡಿ ಮಾರ್ಕೆಟನ್ನು ವಿಸ್ತರಿಸಲಿ. ಅದಕ್ಕೆ ನಾನು ಹೇಳ್ತಾ ಇದ್ದದ್ದು, ವಿಪತ್ತನ್ನು ಅವಕಾಶವಾಗಿ ಬದಲಾಯಿಸ್ಕೊಳ್ಳೋಣ. ಬರಲಿ, ನಮಗೆ ವಿಪತ್ತು ಬಂದ್ಬಿಟ್ಟಿದೆ, ಪ್ರಕೃತಿಯನ್ನು ಪ್ರಶ್ನೆ ಮಾಡೋದಕ್ಕಾಗಲ್ಲ. ಆದರೆ ನಾವು ಈ ವಿಪತ್ತನ್ನೇ ಅವಕಾಶವನ್ನಾಗಿ ಬದಲಾವಣೆ ಮಾಡಿಕೊಂಡು ಹೈನುಗಾರಿಕೆಗೆ ಆದ್ಯತೆಯನ್ನು ನೀಡಿ ಆರ್ಥಿಕವಾಗಿ ಸದೃಢ ಆಗೋಣ. ಸರ್ಕಾರ ಈ ನಿಟ್ಟಿನಲ್ಲಿ ಯೋಜಿಸಿ ಅನುಕೂಲ ಮಾಡಿಕೊಡ್ಲಿ. ಇದು ನಮ್ಮ ಆಗ್ರಹ ಆಗಿದೆ ನಮ್ಮ ಅಭಿಯಾನದ ಮೂಲಕ.